ಭಾರತದ ಸ್ಟಾರ್ಟ್ಅಪ್ಸ್ ವೇಸ್ಟ್, ನಮಗಿಂತ ಚೀನಾ ಗ್ರೇಟ್, ಕಿಚ್ಚು ಹೊತ್ತಿಸಿದ ಮೋದಿ ಮಂತ್ರಿ. ನಮಸ್ಕಾರ ಸ್ನೇಹಿತರೆ. ಜನಸಾಮಾನ್ಯರು, ವಿಪಕ್ಷಗಳು ಭಾರತವನ್ನು ಚೀನಾಗೆ ಕಂಪೇರ್ ಮಾಡಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು ಮಾಮೂಲಿ. ಆದ್ರೀಗ ಕೇಂದ್ರ ಸರ್ಕಾರದ ಒಬ್ಬ ಇಂಪಾರ್ಟೆಂಟ್ ಮಂತ್ರಿ ಭಾರತದ ಸ್ಟಾರ್ಟ್ಅಪ್ಗಳನ್ನು ಚೀನಾಗೆ ಕಂಪೇರ್ ಮಾಡಿ ಭಾರಿ ವಿವಾದ ಸೃಷ್ಟಿ ಮಾಡಿದ್ದಾರೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಭಾರತಕ್ಕಿಂತ ಚೀನಾ ಸ್ಟಾರ್ಟ್ಅಪ್ಸ್ ಗ್ರೇಟ್ ಅಂತ ಕರೆದಿದ್ದಾರೆ. ಪಿಯೂಷ್ ಗೋಯಲ್ ಹೇಳಿಕೆ ಈಗ ಉದ್ಯಮ ಲೋಕದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಸ್ವಿಗ್ಗಿ, ಝೊಮ್ಯಾಟೊ, ಝೆಪ್ಟೋ ಸೇರಿದಂತೆ ಭಾರತದ ಕಂಪನಿಗಳೆಲ್ಲ ಪಿಯೂಷ್ ವಿರುದ್ಧ ಮುಗಿಬಿದ್ದಿವೆ. ಖುದ್ದು ಮೋದಿ ಸರ್ಕಾರದ ಬೆಂಬಲಿಗರು ಸಚಿವರನ್ನ ಟೀಕಿಸ್ತಿದ್ದಾರೆ. ಹಾಗಿದ್ರೆ ಪಿಯೂಷ್ ಗೋಯಲ್ ನಿಜಕ್ಕೂ ಹೇಳಿದ್ದೇನು? ಅದಕ್ಕೆ ಇಂಡಸ್ಟ್ರಿ ರಿಯಾಕ್ಷನ್ ಏನು? ಭಾರತದ ಸ್ಟಾರ್ಟ್ಅಪ್ಗಳು ಸ್ಟ್ರಗಲ್ ಮಾಡ್ತಿರೋದು ಯಾಕೆ? ಹೈಟೆಕ್ ಕ್ಷೇತ್ರಕ್ಕೆ ಯಾಕೆ ಕೈ ಹಾಕ್ತಾ ಇಲ್ಲ? ಇದರಲ್ಲಿ ಸರ್ಕಾರದ ಪಾತ್ರ ಏನು ಅನ್ನೋದನ್ನ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಮೊದಲನೇದಾಗಿ, ಯಾವುದೋ ಒಂದು ಹೊಸ ಕಂಪನಿ ಪರ್ಟಿಕ್ಯುಲರ್ ಐಡಿಯಾ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ರೆ ಅದನ್ನ ಸ್ಟಾರ್ಟ್ಅಪ್ ಅಂತ ಹೇಳಲಾಗುತ್ತೆ. ಸದ್ಯ ದಿಲ್ಲಿಯ ಭಾರತ ಮಂಟಪ ವೇದಿಕೆಯಲ್ಲಿ ಇಂತಹ ಸ್ಟಾರ್ಟ್ಅಪ್ ಮಹಾಕುಂಭ ಅನ್ನೋ ಕಾರ್ಯಕ್ರಮ ನಡೀತು. ಈ ಕಾರ್ಯಕ್ರಮಕ್ಕೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ರನ್ನ ಕೂಡ ಕರೆಯಲಾಗಿತ್ತು. ಬುಕ್ ಮೈ ಶೋ, ಬೋಟ್, Dream11 ಸೇರಿದಂತೆ 20ಕ್ಕೂ ಅಧಿಕ ಕಂಪನಿಗಳ ಸಂಸ್ಥಾಪಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಇವರ ಸಮ್ಮುಖದಲ್ಲೇ ಪಿಯೂಷ್ ಗೋಯಲ್ ಈ ರೀತಿ ಸ್ಫೋಟಕ ಮಾತುಗಳನ್ನು ಆಡಿದ್ದಾರೆ. ಚೀನಾ AI ಮಾಡ್ತಾ ಇದೆ, ನಾವು ಫ್ಯಾನ್ಸಿ ಐಸ್ ಕ್ರೀಮ್ ಮಾಡ್ತಾ ಇದೀವಿ. ಸ್ಟಾರ್ಟ್ಅಪ್ ಸಭೆಗೆ ಪಿಯೂಷ್ ರಿಯಾಲಿಟಿ ಚೆಕ್ ಬೆಂಕಿ. ಮಾತು ಶುರು ಮಾಡಿದ ಪಿಯೂಷ್ ಗೋಯಲ್, ಸಾಮಾನ್ಯವಾಗಿ ನಾವು ಮಾತನಾಡೋಕೆ ನಮ್ಮ ತಂಡ ಟಾಕಿಂಗ್ ಪಾಯಿಂಟ್ಸ್ ಅಂದರೆ ಯಾವ ವಿಚಾರ ಮಾತಾಡಬೇಕು ಅನ್ನೋ ಪಟ್ಟಿಯನ್ನು ಕೊಟ್ಟಿರುತ್ತೆ. ಆದರೆ ಅದರಲ್ಲಿರೋ ಪಾಯಿಂಟ್ಸ್ ಮಾತನಾಡಿದ್ರೆ ಇಲ್ಲಿರೋರು ಎಲ್ಲರೂ ಎದ್ದು ಹೋಗ್ಬಿಡ್ತೀರಾ. ಹೀಗಾಗಿ ನಾನು ಇತ್ತೀಚೆಗೆ ನನ್ನ ಮಿತ್ರರೊಬ್ಬರು ಕಳಿಸಿದ ಪೋಸ್ಟ್ ಒಂದರ ಬಗ್ಗೆ ಮಾತನಾಡ್ತೀನಿ. ಸೋಷಿಯಲ್ ಮೀಡಿಯಾ ಸಿಂಪಲ್ ಪೋಸ್ಟ್ ಇದು ನನ್ನನ್ನು ತುಂಬ ಕಾಡಿತ್ತು ಅಂತ ಪಿಯೂಷ್ ಗೋಯಲ್ ಭಾರತ ಮತ್ತು ಚೀನಾದ ಸ್ಟಾರ್ಟ್ಅಪ್ಗಳನ್ನು ಕಂಪೇರ್ ಮಾಡ್ತಾ ಹೋದರು. ಸ್ಟಾರ್ಟ್ಅಪ್ಗಳ ಸಂಖ್ಯೆಯಲ್ಲಿ ಭಾರತ 3ನೇ ಅತಿ ದೊಡ್ಡ ದೇಶ ಅಂತ ಹೇಳಿದ್ರು. ಆದರೆ ನಮ್ಮ ಸ್ಟಾರ್ಟ್ಅಪ್ಗಳು ಏನು ಮಾಡ್ತೀವಿ ನೋಡಿ, ನಮ್ಮ ಫೋಕಸ್ ಫುಡ್ ಡೆಲಿವರಿ ಆ್ಯಪ್ ಸೃಷ್ಟಿಸೋದರ ಮೇಲಿದೆ. ಈ ಮೂಲಕ ನಿರುದ್ಯೋಗಿ ಯುವಕರನ್ನು ಚೀಪ್ ಲೇಬರ್ಗಳನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಶ್ರೀಮಂತರು ಮನೆಯಿಂದ ಹೊರಗೆ ಹೋಗದಂತೆ ಅವರ ಕೈಗೆ ಊಟ ಬಂದು ಸೇರುವಂತೆ ನೋಡ್ಕೊಳ್ತಾ ಇದ್ದೀವಿ. ಆದರೆ ಅದೇ ಚೀನಾ ಸ್ಟಾರ್ಟ್ಅಪ್ಗಳು ಎಲೆಕ್ಟ್ರಿಕ್ ಮೊಬಿಲಿಟಿ, ಬ್ಯಾಟರಿ ಟೆಕ್ನಾಲಜಿ ಅಂತ ಅತ್ಯಾಧುನಿಕ ಕ್ಷೇತ್ರಗಳ ಕಡೆಗೆ ಫೋಕಸ್ ಮಾಡ್ತಿದ್ದಾರೆ. ಇವತ್ತು ಜಾಗತಿಕ EV ಸಪ್ಲೈ ಚೈನ್ ಮೇಲೆ ಚೀನಾ ಕಂಟ್ರೋಲ್ ಸಾಧಿಸ್ತಾ ಇದೆ. ನಮ್ಮಲ್ಲಿ ಡೀಪ್ ಟೆಕ್ ಸ್ಪೇಸ್ ಸ್ಟಾರ್ಟ್ಅಪ್ಗಳ ಸಂಖ್ಯೆ 1,000ಕ್ಕಿಂತ ಕಮ್ಮಿ ಇದೆ ಅಂತ ಪಿಯೂಷ್ ಗೋಯಲ್ ವಿಷಾದ ವ್ಯಕ್ತಪಡಿಸಿದರು. ಬೆಸ್ಟ್ ಆಗೋಕೆ ಮಹತ್ವಾಕಾಂಕ್ಷೆ ಇಟ್ಕೋಬೇಕು, ಅದರ ಬದಲು ಕೇವಲ ಡೆಲಿವರಿ ಬಾಯ್ ಆಗಿರೋದಕ್ಕೆ ತೃಪ್ತಿ ಪಡ್ಕೋಬಾರದು ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮಲ್ಲಿ ಬೆಟ್ಟಿಂಗ್ ಆ್ಯಪ್, ಫ್ಯಾಂಟಸಿ ಆ್ಯಪ್ ಸೃಷ್ಟಿ ಮಾಡಿ ಜನರನ್ನ ಜೂಜಾಟಕ್ಕೆ ತಳ್ತಾ ಇದ್ದೀವಿ. ಆದರೆ ಚೀನಾ ಶೀನ್, DJI, ಅಲಿಬಾಬಾ ಮೂಲಕ ಗ್ಲೋಬಲ್ ಕಾಮರ್ಸ್ನ ಕಂಟ್ರೋಲ್ ಮಾಡೋಕೆ ಎಲ್ಲ ಕಡೆ ಹರಡ್ಬಿಟ್ಟಿದೆ ಅಂತ ಹೇಳಿದ್ರು. ಮುಂದುವರೆದು, ನಾನು ದೇಶಾದ್ಯಂತ ಸ್ಟಾರ್ಟ್ಅಪ್ ಸಕ್ಸಸ್ ಸ್ಟೋರಿಗಳನ್ನು ಕೇಳ್ತಾ ಇರ್ತೀನಿ. ಆದರೆ ಅವರ ಕಥೆಗಳನ್ನು ಕೇಳಿದರೆ ನಿಜಕ್ಕೂ ಬೇಜಾರಾಗುತ್ತೆ. ನಮ್ಮ ಸ್ಟಾರ್ಟ್ಅಪ್ಗಳು ಫ್ಯಾನ್ಸಿ ಐಸ್ ಕ್ರೀಮ್, ಮಿಠಾಯಿ, ಬಿಸ್ಕಿಟ್ಗಳನ್ನು ಮಾಡಿ ಮಾರ್ತಾ ಇದ್ದಾರೆ. ಕೆಲ ಬಿಲಿಯನಿಯರ್ಗಳ ಮಕ್ಕಳಂತೂ ಹೆಲ್ದಿ, ವೇಗನ್, ಝೀರೋ ಶುಗರ್ ಅಂತೆಲ್ಲ ಲೇಬಲ್ ಅಂಟಿಸಿ ಅದನ್ನೇ ಸ್ಟಾರ್ಟ್ಅಪ್ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಆದರೆ ಅವೆಲ್ಲ ಸ್ಟಾರ್ಟ್ಅಪ್ ಅಲ್ಲ, ಕೇವಲ ಬಿಸ್ನೆಸ್ ಅಷ್ಟೇ ಅಂತ ಹೇಳಿದ್ದಾರೆ. ಆದರೆ ಚೈನಾ ಸೆಮಿಕಂಡಕ್ಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಿರ್ಮಾಣ ಮಾಡ್ತಿದೆ. ಈ ಕ್ಷೇತ್ರದಲ್ಲಿ ಗಟ್ಟಿಯಾಗೋಕೆ ಜೋರಾಗಿ ಹೂಡಿಕೆ ಮಾಡ್ತಿದ್ದಾರೆ. ದೇಶದ ಭವಿಷ್ಯವನ್ನು ನಿರ್ಧರಿಸೋ ಚಿಪ್ ಮತ್ತು AI ಮಾಡ್ಯೂಲ್ಗಳನ್ನು ನಿರ್ಮಿಸ್ತಾ ಇದ್ದಾರೆ. ಭಾರತ ಏನು ಮಾಡಬೇಕು? ಫ್ಯಾನ್ಸಿ ಐಸ್ ಕ್ರೀಮು, ಮಿಠಾಯಿ, ವೇಗನ್ನು, ಶುಗರ್ ಫ್ರೀ ಅಂತ ಹೇಳ್ಕೊಂಡು ಓಡಾಡಬೇಕಾ, ಇಲ್ಲ ಸೆಮಿಕಂಡಕ್ಟರ್ ಚಿಪ್ ನಿರ್ಮಾಣ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಹೂಡಿಕೆದಾರರು ನಿಮ್ಮ ಆಲೋಚನಾ ದೃಷ್ಟಿಯನ್ನು ಚೇಂಜ್ ಮಾಡ್ಕೊಳ್ಳಿ, ಭಾರತ ಕೇವಲ ಅಂಗಡಿ ಇಡೋ ಮನಸ್ಥಿತಿಯಿಂದ ಹೊರಬರಬೇಕು ಅಂತ ಹೇಳಿದ್ದಾರೆ. ಅಮನ್ ಗುಪ್ತಾ ಅವರೇ, ಶಾರ್ಕ್ ಟ್ಯಾಂಕ್ ಕಾರ್ಯಕ್ರಮದ ಪರ್ಸ್ಪೆಕ್ಟಿವ್ ಕೂಡ ಸ್ವಲ್ಪ ಚೇಂಜ್ ಮಾಡಿ ಅಂತ ಬೋರ್ಡ್ ಸಂಸ್ಥಾಪಕ ಅಮನ್ ಗುಪ್ತಾಗೆ ಹೇಳಿದ್ದಾರೆ. ಅವರಲ್ಲೇ ಇದ್ರ ಮುಂದೆ. ಅಲ್ಲದೆ ಈ ವಿಚಾರ ಇಲ್ಲಿಂದ ಹೊರಡೋ ಪ್ರತಿಯೊಬ್ಬರ ಮನಸ್ಸಲ್ಲೂ ಉಳಿಬೇಕು. ಈ ಪೋಸ್ಟರ್ನ ಸಭಾಂಗಣದ ಹೊರಗೆ ಹಾಕಿಸೋಕೆ ಹೇಳ್ತೀನಿ ಅಂತ ಕೂಡ ಪೋಸ್ಟರ್ನ ಹಾಕಿಸಿದ್ದಾರೆ. ಈ ತರ ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಅಂಡಮಾನ್ಗೆ 4 ನೈಟ್ 5 ಡೇಸ್ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 46,500 ರೂಪಾಯಿ. ಇದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್, ಸೆಲ್ಯುಲರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟು, ಬರತಾಂಗ್ ಐಲ್ಯಾಂಡ್ ಟು, ಲೈಮ್ ಸ್ಟೋನ್ ಕೇವ್,
ಎಲಿಫೆಂಟ್ ಬೀಚ್ ಟೂರ್ ಎಲ್ಲ ಇರುತ್ತೆ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಇರುತ್ತೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಟೂರ್ ಮ್ಯಾನೇಜರ್ ಇದೆಲ್ಲವೂ ಇರುತ್ತೆ. ಹೊರಡೋ ದಿನ 20 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ಅಂಡಮಾನ್ ಟೂರ್ ಮಾಡ್ಕೊಂಡ್ ಬರ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಟೀಕೆ ಮಾಡೋದು ಸುಲಭ. ಸ್ನೇಹಿತರೆ, ಪಿಯೂಷ್ ಗೋಯಲ್ ಹೇಳಿಕೆಗೆ ಉದ್ಯಮ ವಲಯದಿಂದ ಭಾರಿ ಟೀಕೆ ವ್ಯಕ್ತ ಆಗಿದೆ. ಕ್ವಿಕ್ ಕಾಮರ್ಸ್ ಸಂಸ್ಥೆ ಝೆಪ್ಟೋ ಸಿಇಒ ಆದಿತ್ಯ ಪಲಿಚಾ ಟೀಕೆ ಮಾಡೋದು ಸುಲಭ, ಜಾಗತಿಕ ಟೆಕ್ ಕ್ರಾಂತಿಯಲ್ಲಿ ಭಾರತದ ಪಾಲು ಇರಬೇಕು ಅಂದರೆ ಮೊದಲು 100 ಕೋಟಿ ರೂಪಾಯಿ ಲಾಭ ಮಾಡೋ ಇಂಟರ್ನೆಟ್ ಕಂಪನಿಗಳನ್ನು ಸೃಷ್ಟಿ ಮಾಡಬೇಕು. ಸರ್ಕಾರ, ಖಾಸಗಿ ಕ್ಷೇತ್ರ ಎರಡೂ ಸೇರಿ ಈ ಥರದ ಲೋಕಲ್ ಚಾಂಪಿಯನ್ಗಳನ್ನು ಸೃಷ್ಟಿ ಮಾಡಬೇಕು. ಅದರ ಬದಲಾಗಿ ಅವ್ರನ್ನ ಕಾಲೆಳೆದ ಈ ರೀತಿ ಏನು ಯೂಸ್ ಇಲ್ಲ ಅಂತ ಹೇಳಿದ್ದಾರೆ. ಕ್ವಿಕ್ ಕಾಮರ್ಸ್ಗಳು ಉದ್ಯೋಗ ಸೃಷ್ಟಿ ಮಾಡ್ತೇವೆ, ಅನ್ಸ್ಕಿಲ್ಡ್ ಹಾಗೂ ಸೆಮಿ ಸ್ಕಿಲ್ಡ್ ಪಾಪ್ಯುಲೇಷನ್ಗೆ ಜೀವನಕ್ಕೆ ದಾರಿ ತೋರಿಸ್ತಾ ಇವೆ, ದೇಶಕ್ಕೆ FDI ತರ್ತಾ ಇದ್ದಾವೆ ಅಂತ ಹೇಳಿದ್ದಾರೆ. ಆಗಾಗ ಸರ್ಕಾರದ ಪರ ಮಾತನಾಡೋ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಪಿಯೂಷ್ ಗೋಯಲ್ ಅವರು ಭಾರತದ ಸ್ಟಾರ್ಟ್ಅಪ್ಗಳನ್ನು ಕೇವಲವಾಗಿ ಕಾಣಬಾರದು, ಡೀಪ್ ಟೆಕ್ ಸ್ಟಾರ್ಟ್ಅಪ್ ಬೆಳವಣಿಗೆ ಆಗೋಕೆ ಸಚಿವರಾಗಿ ಸರ್ಕಾರದಿಂದ ಇವರೇನು ಮಾಡಿದ್ದಾರೆ ಅನ್ನೋದನ್ನು ಇವ್ರು ಹೇಳಬೇಕು, ಬರೀ ಪ್ರೈವೇಟ್ ಸೆಕ್ಟರ್ ಮೇಲೆ ಬ್ಲೇಮ್ ಮಾಡ್ಕೊಂಡು ಕೂತ್ರೆ ಆಗಲ್ಲ ಅನ್ನೋ ಥರದಲ್ಲಿ ಅವರು ಹೇಳಿದ್ದಾರೆ. Shaadi.comನ ಅನುಪಮ್ ಮಿತ್ತಲ್ ಕೂಡ ಕಳೆದ ಕೆಲವು ತಿಂಗಳಲ್ಲಿ ನಾನು ಹಲವಾರು ಡೀಪ್ ಟೆಕ್ ಕಂಪನಿಗಳನ್ನು ಭೇಟಿಯಾಗಿದ್ದೀನಿ, ಅವರೆಲ್ಲ ಉತ್ತಮ ಕೆಲಸ ಮಾಡ್ತಿದ್ದಾರೆ, ಆದರೆ ಹೂಡಿಕೆ ಮತ್ತು ಬೆಳವಣಿಗೆಗೆ ಪೂರಕವಾಗುವಂಥ ವಾತಾವರಣದ ಕೊರತೆ ನಮ್ಮಲ್ಲಿದೆ, ಸಂಸ್ಥಾಪಕರೇ ಫೌಂಡರ್ಸೇ ಎಲ್ಲವನ್ನ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಝೆಪ್ಟೋದ ಆದಿತ್ಯ ಪಲಿಚಾ ಕಳೆದ 2 ದಶಕದಲ್ಲಿ ತಂತ್ರಜ್ಞಾನ ನೇತೃತ್ವದ ಇನೋವೇಷನ್ ಆಗಿದೆ, ಆದರೆ ಇದೆಲ್ಲ ಕನ್ಸ್ಯೂಮರ್ ಇಂಟರ್ನೆಟ್ ಕಂಪನಿಗಳಿಂದ ಆಗಿದೆ. ಅಮೆಜಾನ್, ಫೇಸ್ಬುಕ್, ಗೂಗಲ್ ಎಲ್ಲ ಮೊದಲು ನಮ್ಮಂತೆ ಕನ್ಸ್ಯೂಮರ್ ಇಂಟರ್ನೆಟ್ ಕಂಪನಿಗಳೇ ಆಗಿದ್ವು, ಆ ನಂತರ ಬೇರೆ ಬೇರೆ ಕ್ಷೇತ್ರಕ್ಕೆ ಕಾಲಿಟ್ಟು ಕ್ರಾಂತಿ ಮಾಡಿದ್ರು ಅಂತ ಹೇಳಿದ್ದಾರೆ. ಪೇಟಿಎಂ ಸಂಸ್ಥಾಪಕ ವಿಜಯ್ ಶೇಖರ್ ಶರ್ಮಾ ಭಾರತದ ಸ್ಟಾರ್ಟ್ಅಪ್ ಸಿಸ್ಟಮ್ ಇನ್ನೂ ಬಾಲ್ಯಾವಸ್ಥೆಯಲ್ಲಿದೆ, ಮೆಚೂರ್ ಆಗೋಕೆ ಟೈಮ್ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ತನ್ನ ಫೇಲ್ಯೂರ್ಗೆ ಖಾಸಗಿಯವರನ್ನ ಬ್ಲೇಮ್ ಮಾಡ್ತಾ ಇದೆಯಾ ಮೋದಿ ಸರ್ಕಾರ? ಸ್ನೇಹಿತರಲ್ಲಿ ಪಿಯೂಷ್ ಗೋಯಲ್ ಅವರ ಹೇಳಿಕೆ ಕೇಳ್ತಾ ಇದ್ರೆ, ಸರ್ಕಾರ ಕ್ರಾಂತಿಕಾರಿ ಬದಲಾವಣೆಗಳು ಆಗದೇ ಇರೋದಕ್ಕೆ ಖಾಸಗಿಯವರು, ಈ ಕಂಪನಿಗಳು, ಈ ಬಿಸ್ನೆಸ್ ಮೆನ್ಗಳು, ಈ ಪ್ರೈವೇಟ್ ಹೂಡಿಕೆದಾರರು, ಆಂಟ್ರಪ್ರಿನರ್ಸ್ ಇವ್ರ ಕಾರಣ ಅಂತ ಬ್ಲೇಮ್ ಮಾಡೋಕೆ ಹೊರಟಿದ್ಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಇದು ಫಸ್ಟ್ ಟೈಮ್ ಅಲ್ಲ. ಈ ಹಿಂದೆ ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಅನಂತ ನಾಗೇಶ್ವರನ್ ಕೂಡ ಇದೇ ರೀತಿ ಮಾತನಾಡಿದರು. ದೇಶದಲ್ಲಿ ಜನರ ಸಂಬಳಗಳು ಸರಿಯಾಗಿ ಜಾಸ್ತಿ ಆಗಿಲ್ಲ ಅನ್ನೋ ವಿಚಾರ ಬಂದಾಗ ಖಾಸಗಿ ಕಂಪನಿಗಳು ಸರಿಯಾಗಿ ಸ್ಯಾಲ್ರಿ ಕೊಡ್ತಿಲ್ಲ, ಜಾಸ್ತಿ ಮಾಡ್ತಿಲ್ಲ ಸಂಬಳ, ತಮಗೆ ಬಂದ ಲಾಭವನ್ನು ಹೂಡಿಕೆನೂ ಮಾಡ್ತಿಲ್ಲ, ಹೀಗಾಗಿ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ತಿಲ್ಲ, ಇದಕ್ಕೆಲ್ಲ ಖಾಸಗಿ ಕಂಪನಿಗಳು ಮತ್ತು ಇನ್ವೆಸ್ಟರ್ಸು, ಆಂಟ್ರಪ್ರನರ್ಸೇ ಕಾರಣ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ರು. ಈಗ ಇನೋವೇಷನ್ ಮತ್ತು ಮಾಡರ್ನ್ ಟೆಕ್ನಾಲಜಿಯಲ್ಲಿ ಭಾರತ ಹಿಂದುಳಿದಿರೋದಕ್ಕೂ ಕೂಡ ಪಿಯೂಷ್ ಗೋಯಲ್ 10 ವರ್ಷಗಳಿಂದ ಇವರು ಸರ್ಕಾರದಲ್ಲಿದ್ದಾರೆ, ಇವರು ಖಾಸಗಿಯವರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಇನೋವೇಷನ್ ಆಗದೇ ಇರೋದಕ್ಕೆ ಖಾಸಗಿ ವಲಯವೇ ಕಾರಣ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆದರೆ ಸ್ನೇಹಿತರೆ, ಯಾವುದೇ ಕ್ಷೇತ್ರ ಇರ್ಬೋದು, ಖಾಸಗಿ ಕಂಪನಿಗಳು ಯಾವತ್ತೂ ಅವರೇ ಲೀಡ್ ತಗೊಂಡು ಅವರೇ ಮಾಡೋಕ್ಕೆ ಅದಕ್ಕೊಂದು ಇಕೋಸಿಸ್ಟಮ್ ಬೇಕಾಗುತ್ತೆ. ಸರ್ಕಾರ ಆ ಇಕೋಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು, ನಿರ್ದೇಶನಗಳನ್ನು ಕೊಡಬೇಕು, ಡೈರೆಕ್ಷನ್ ಕೊಡಬೇಕು, ಬ್ರಾಡ್ ಪಾಲಿಸಿ ಮೇಕಿಂಗ್ ಮಾಡಬೇಕು. ಆಗ ಮಾತ್ರ ಖಾಸಗಿಯವರು ಸರ್ಕಾರ ಹಾಕಿಕೊಟ್ಟ ಪಾಲಿಸಿ ಅಡಿಯಲ್ಲಿ ಫಾಸ್ಟಾಗಿ ಮುಂದುವರೆದು ಸರ್ಕಾರದ ಸಹಾಯ, ಆಶೀರ್ವಾದ ಹಿಡ್ಕೊಂಡು ಸಾಧನೆ ಮಾಡೋಕ್ಕಾಗತ್ತೆ. ಸರ್ಕಾರ ಸ್ಪಷ್ಟವಾದ ನ್ಯಾಷನಲ್ ಪಾಲಿಸಿ, ವಿಷನ್ನ ಕೊಟ್ಟು ದಾರಿ ತೋರಬೇಕು, ಸಹಾಯ ಕೂಡ ಮಾಡಬೇಕು. 60ರ ದಶಕದಲ್ಲಿ ಅಮೆರಿಕ ಕೂಡ ARPANET, ARPANET ಅಂತ ಒಂದು ಕ್ಲಿಯರ್ ಪಾಲಿಸಿ ತಂದಿತ್ತು. ಇದರಿಂದ ಮಾಡರ್ನ್ ಇಂಟರ್ನೆಟ್ ಕಂಪನಿಗಳು ಅಮೆರಿಕದಲ್ಲಿ ಹುಟ್ಕೊಂಡ್ವು. ಜೊತೆಗೆ ಇನ್ವೆನ್ಷನ್ ಎಲ್ಲ ಮಾಡಬೇಕಾಗತ್ತೆ, ಅದಕ್ಕೆ ಫಂಡಿಂಗ್ ಬೇಕಾಗುತ್ತೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ನ ಫಂಡಿಂಗ್ ಬೇಕಾಗುತ್ತೆ. ಪ್ರೈವೇಟ್ ಕಂಪನಿಗಳು ಆರಂಭದ ಹೈ ರಿಸ್ಕ್ ಕೆಲಸಗಳು, ಕಂಪನಿ ಒಂಚೂರು ಸ್ಟೇಬಲ್ ಎಲ್ಲ ಆದಮೇಲೆ ಮತ್ತು ರಿಸರ್ಚು ಡೆವಲಪ್ಮೆಂಟ್ ಅಂತ ಆಮೇಲೆ ದುಡ್ಡು ಹಾಕೋಕ್ಕಾಗತ್ತೆ ಕಂಪನಿಗಳು. ಅದಕ್ಕಿಂತ ಮೊದಲು ಸರ್ಕಾರವೇ ಯೂನಿವರ್ಸಿಟಿ, ಸೈನ್ಸ್ ಲ್ಯಾಬ್ಗಳಿಗೆ ಫಂಡ್ ಮಾಡಬೇಕು, ಬ್ರೇಕ್ ಥ್ರೂ ಟೆಕ್ನಾಲಜಿಗಳನ್ನು ಹೊರತರಬೇಕು. ನಂತರ ಆ ಟೆಕ್ನಾಲಜಿಯನ್ನು ಖಾಸಗಿಯವರಿಗೆ ಕೊಟ್ಟರೆ ಮುಂದುವರಿಸ್ಕೊಂಡು ಹೋಗ್ತಾರೆ. ಆದರೆ ನಮ್ಮಲ್ಲಿ R&Dಗೆ GDPಯ 1% ಹಣ ಕೂಡ ಸರಿಯಾಗಿ ಕೊಡೋದಿಲ್ಲ. ಹೀಗಿರುವಾಗ ಇನೋವೇಷನ್ ಹೇಗಾಗುತ್ತೆ? ಹೀಗಾಗಿ ಸರ್ಕಾರ ಕೇವಲ ಖಾಸಗಿಯವ್ರನ್ನ ಬ್ಲೇಮ್ ಮಾಡೋದ್ರ ಬದಲು ಇನೋವೇಷನ್ಗಾಗಿ ಪಾಲಿಸಿಯಲ್ಲಿ ಬದಲಾವಣೆ, ವಿಷನ್, ಫಂಡಿಂಗ್, ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಎಕೋಸಿಸ್ಟಮ್ ನಿರ್ಮಾಣದಂಥ ಕೆಲಸಗಳಲ್ಲಿ ತೊಡಗಬೇಕಾಗತ್ತೆ. ಜೊತೆಗೆ ಪಿಯೂಷ್ ಗೋಯಲ್ ಅವರಾಗಿರ್ಬೋದು ಅಥವಾ ಖಾಸಗಿ ವಲಯದಲ್ಲಿ ಸಂಬಳನೇ ಜಾಸ್ತಿ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಾಗಿರ್ಬೋದು ಗವರ್ಮೆಂಟ್ ಅವರು, ಮೋದಿ ಗವರ್ಮೆಂಟ್ ಅವರು, ಇದನ್ನ ಇವರು 2014ರಲ್ಲಿ ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಅಥವಾ ಬಂದ ಕೆಲವೊಂದಷ್ಟು ತಿಂಗಳು ಮೊದಲ 1 ವರ್ಷ 2 ವರ್ಷ ಮಾಡಿದರೆ ಓಕೆ, ಇವರು ಹಿಂದಿನವ್ರನ್ನ ಬ್ಲೇಮ್ ಮಾಡ್ತಿದ್ದಾರೇನೋ, ಹಿಂದಿನವರು ಸರಿಯಾಗಿ ಕೆಲಸ ಮಾಡಿಲ್ವೇನೋ, ಒಂದು ಲಾಜಿಕ್ ಆದರೂ ಇರುತ್ತೆ. 10 ವರ್ಷ 2 ಪೂರ್ಣ ಮೆಜಾರಿಟಿಯ ಸರ್ಕಾರ ನಡೆಸಿ 3ನೇ ಅವಧಿಗೆ ಬಂದು ಕೂತ್ಕೊಂಡು ಇನ್ನೂ 5 ವರ್ಷ ಇವರ ಹತ್ರನೇ ಸರ್ಕಾರ ಇಟ್ಕೊಂಡು ಯಾರನ್ನು ಬ್ಲೇಮ್ ಮಾಡ್ತಿದ್ದೀರಾ?
ಪಿಯೂಷ್ ಗೋಯಲ್ ಅವರೇ, ನೀವು ನಿಮ್ಮ ಪ್ರೈಮ್ ಮಿನಿಸ್ಟರ್ನ ಬ್ಲೇಮ್ ಮಾಡ್ತಿದ್ದೀರಾ, ನಿಮ್ಮ ಸರ್ಕಾರವನ್ನೇ ಟ್ರೋಲ್ ಮಾಡ್ತಾ ಇದ್ದೀರಾ. ರಾಹುಲ್ ಗಾಂಧಿ ಮೋದಿ ಸರ್ಕಾರ ಬಂದ ಆರಂಭದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದಾಗ ಬೆಂಗಳೂರಲ್ಲಿ ಮೌಂಟ್ ಕಾರ್ಮೆಲ್ ಕಾಲೇಜಿಗೆ ಬಂದಿದ್ರು ರಾಹುಲ್ ಗಾಂಧಿ. ಅದರಲ್ಲಿ ರಾಹುಲ್ ಗಾಂಧಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನನಗೆ ಅನಿಸ್ತಾ ಇಲ್ಲ ಮೇಕ್ ಇನ್ ಇಂಡಿಯಾ ವರ್ಕ್ ಆಗ್ತಿದೆ ಅಂತ, ನಿಮಗೆ ಅನಿಸ್ತಾ ಇದೆಯಾ ವರ್ಕ್ ಆಗುತ್ತೆ ಅಂತ ಕೇಳಿದ್ರು. ಅವಾಗ ವಿದ್ಯಾರ್ಥಿಗಳು, ಇನ್ನು ಪ್ರೋಗ್ರಾಮ್ ಶುರು ಅಷ್ಟೇ ಆಗಿತ್ತು, ಅವಾಗ ಮೌಂಟ್ ಕಾರ್ಮೆಲ್ ಕಾಲೇಜಿನ ವಿದ್ಯಾರ್ಥಿಗಳು ರಾಹುಲ್ ಗಾಂಧಿಯನ್ನ ವೇದಿಕೆ ಮೇಲೆ ಮುಖಭಂಗ ಮಾಡಿದ್ರು. ಎಸ್, ನನಗೆ ಅನಿಸ್ತಾ ಇದೆ ವರ್ಕ್ ಆಗ್ತಿದೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವಾಗ ಮುಜುಗರ ಕೀಳಾಗಿದ್ರು ವೇದಿಕೆ ಮೇಲೆ. ನನಗನ್ನಿಸ್ತಾ ಇಲ್ಲ ವರ್ಕ್ ಆಗ್ತಿದೆ ಅಂತ ಹೇಳಿ. ಇಬ್ರೂ ಅಷ್ಟೇ, ರಾಹುಲ್ ಗಾಂಧಿನೂ ಪ್ರೋಗ್ರಾಮ್ ಲಾಂಚ್ ಅಷ್ಟೇ ಆಗಿತ್ತು, ಸ್ವಲ್ಪ ಟೈಮ್ ಅಷ್ಟೇ ಆಗಿತ್ತು, ಫೇಲ್ ಅಂತ ಹೇಳಿದ್ರು ವೇದಿಕೆ ಮೇಲೆ ನಿಂತ್ಕೊಂಡು. ಇನ್ನು ಕರೆಕ್ಟಾಗಿ ಜಾಸ್ತಿ ಟೈಮೇ ಕೊಟ್ಟಿರಲಿಲ್ಲ ಗೌರ್ಮೆಂಟಿಗೆ ಅವರು. ಕೆಳಗಿರೋ ವಿದ್ಯಾರ್ಥಿಗಳು ಕೂಡ ಅಷ್ಟೇ, ಪ್ರೋಗ್ರಾಮ್ ಇನ್ನಷ್ಟೇ ಶುರು ಅಷ್ಟೇ ಆಗಿತ್ತು, ಬಹಳ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿ ಎಲ್ಲ ಎಕಾನಮಿಸ್ಟ್ಗಳ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ರು. ಅದೆಲ್ಲ ಆಗಿ ಆಲ್ಮೋಸ್ಟ್ 8-10 ವರ್ಷಗಳೇ ಕಳೆದು ಹೋಗಿವೆ. ಈಗ ಮೋದಿ ಸರ್ಕಾರದ ಒಬ್ಬ ಮಂತ್ರಿ ಬಂದು ನಿಂತ್ಕೊಂಡು ನ್ಯಾಷನಲ್ ಲೆವೆಲ್, ರಾಷ್ಟ್ರೀಯ ಮಟ್ಟದ ಒಂದು ವೇದಿಕೆಯಲ್ಲಿ ಈ ತರ ಹೇಳ್ತಾ ಇದ್ದಾರೆ, ಮಾಡೋಕ್ಕಾಗ್ತಿಲ್ಲ ನಿಮಗೆ, ಸ್ಟಾರ್ಟ್ಅಪ್ ಅಲ್ಲಿ ಏನು ಚಿಪ್ ಮಾಡೋಕ್ಕಾಗ್ತಾ ಇಲ್ಲ, ಬರೀ ಐಸ್ ಕ್ರೀಮ್ ಮಾಡ್ತಾ ಇದ್ದೀರಾ, ಫ್ಯಾನ್ಸಿ ಬಿಸ್ಕೆಟ್ ಮಾಡ್ತಾ ಇದ್ದೀರಾ, ಕುಕ್ಕಿ ಮಾಡ್ಕೊಂಡಿದ್ದೀರಾ, ನಮ್ಮ ಯುವಜನರನ್ನ ಡೆಲಿವರಿ ಬಾಯ್ ಮತ್ತು ಡೆಲಿವರಿ ಗರ್ಲ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ. ಓಕೆ, ಎಲ್ಲರೂ ಚಿಪ್ ಮಾಡೋಕ್ಕೆ ಹೋಗ್ಬಿಡೋದ? ಹಾಗಾದರೆ ಡೆಲಿವರಿಗೆ ಸಿಸ್ಟಮ್ ಲಾಜಿಸ್ಟಿಕ್ಸ್ ಬೇಡವಾ? ಫ್ಯೂಚರ್ನಲ್ಲಿ ಡೆಲಿವರಿಗೇನು ಹಾಗಾದರೆ ಕ್ವಿಕ್ ಕಾಮರ್ಸ್ ಇರಲೇಬಾರ್ದು ಅನ್ನೋ ಲೆಕ್ಕಾಚಾರನ? ಚೈನಾದಲ್ಲಿ ಎಲ್ಲರೂ ಚಿಪ್ಪೇ ಮಾಡ್ತಾ ಇದ್ದಾರಾ? ಚೈನಾದಲ್ಲಿ ಯಾರು ಡೆಲಿವರಿ ಮಾಡೋರೇ ಇಲ್ವಾ? ಕ್ವಿಕ್ ಕಾಮರ್ಸ್ ಇಲ್ವಾ ಚೈನಾದಲ್ಲಿ? ಇ ಕಾಮರ್ಸ್ ಕಂಪನಿಗಳು ಇಲ್ವಾ? ಸಚಿವರು ಹೇಳಿಕೆ ಕೊಡೋ ಟೈಮ್ನಲ್ಲಿ ಇದೆಲ್ಲ ಯೋಚನೆ ಮಾಡಬೇಕಲ್ವಾ? ಚಿಪ್ಪು, ಸೆಮಿ ಕಂಡಕ್ಟರ್ ಎಲ್ಲ ಹೈಲಿ ಸ್ಕಿಲ್ಡ್ ವರ್ಕರ್ಸ್ಗೆ, ಎಂಜಿನಿಯರ್ಸ್ಗೆ, ಅವರಿಗೆಲ್ಲ ದೊಡ್ಡ ಪ್ರಮಾಣದಲ್ಲಿ ಜಾಬ್ ಕೊಡ್ಬೋದು. ಆದರೆ ಸೆಮಿ ಸ್ಕಿಲ್ಡ್ ಅಥವಾ ಜಾಸ್ತಿ ಎಜುಕೇಷನ್ ಇಲ್ಲದೇ ಇರೋರ ಪ್ರಮಾಣ ಕೂಡ ಭಾರತದ ದೊಡ್ಡ ಪ್ರಮಾಣದಲ್ಲಿ ಇದೆಯಲ್ಲ. ಅವರಿಗೆಲ್ಲ ಉದ್ಯೋಗಾವಕಾಶ ನೀವು ಸೆಮಿ ಕಂಡಕ್ಟರ್ ಪ್ಲಾಂಟ್ಗಳಲ್ಲೇ ಕೊಡ್ತೀರಾ? ಎಷ್ಟು ಚೆನ್ನಾಗಿ ಕೊಡ್ತೀರಾ? ನಮ್ಮ ದೇಶದಲ್ಲಿ ಈಗಿನ ಕಾಲದ ಹುಡುಗರು ಏನೋ ಒಂದು ಮಾಡ್ತಿದ್ದಾರೆ ಅಲ್ವಾ? ಒಂದಷ್ಟಿಗೆ ಏನೂ ಇಲ್ಲ ಅಂದರೂ ಕೂಡ ಒಬ್ಬ ಕಾಲೇಜಿಗೆ ಬರುವಂಥ ಹುಡುಗ, ಬೆಂಗಳೂರಿಗೆ ಬಂದು ಕಾಲೇಜಿಗೆ ಬಂದು ಸ್ಟಡಿ ಮಾಡ್ತಿದ್ದೀನಿ ನನ್ನ ಹುಡುಗ, ಪಾರ್ಟ್ ಟೈಮ್ನಲ್ಲಿ ಅವ್ನ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗದೆ ಅವ್ನು ಡೆಲಿವರಿ ಮಾಡಿ ತುಂಬ ಇಲ್ಲಿ ಅವರ ಜೀವನವನ್ನು ನಡೆಸ್ಕೊಂಡು ಹೋಗ್ತಿರೋದು ನಾವು ತುಂಬ ಕೇಸಸ್ ನೋಡಿದ್ದೀವಿ. ಹಾಗಾದ್ರೆ ಅದೆಲ್ಲ ಬೇಡವಾ? ಆ ಥರದ ಆಪರ್ಚುನಿಟೀಸೇ ಇರಬಾರ್ದಾ? ನೀವು ಅವ್ರನ್ನೇ ಟ್ರೋಲ್ ಮಾಡ್ತಾ ಕೂತ್ಕೊಂಡ್ರೆ? ಎಲ್ಲಕ್ಕಿಂತ ಮುಖ್ಯವಾಗಿ ಮೂಲ ಪ್ರಶ್ನೆ ಬರೋದು, 10 ವರ್ಷಗಳಿಂದ ಪವರ್ನಲ್ಲಿರೋದು ಯಾರು? 11 ವರ್ಷ ಯಾರು ಪವರಲ್ಲಿರೋದು? ಇನ್ನೂ 4 ವರ್ಷ ಪವರಲ್ಲಿರೋದು ಯಾರು? ಯಾವಾಗ ನೀವು ಪಾಲಿಸಿಗಳನ್ನು ತರ್ತಿರೋದಕ್ಕೆ ತಕ್ಕಂತೆ, ಯಾವಾಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡ್ತೀರಿ? ನಾವು ಮಾಡ್ತಾ ಇದ್ದೀವಿ, ಬದಲಾವಣೆಗಳಾಗ್ತಾ ಇದ್ದೀರಿ ಅಂತ ಹೇಳ್ತೀರಿ, ಮತ್ತೇನೋ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ? ಇನ್ನೂ ಜಾಸ್ತಿ ರಿಸಲ್ಟ್ ಬೇಕಾ? ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ. ಖಾಸಗಿಯವರು ಕೂತ್ಕೊಂಡಲ್ಲೇ ಚೂಮ್ ಅಂತಾರೆ ಅಂತ ಹೇಳಿ ಎಲ್ಲರೂ ಚಿಪ್ಪು ಸೆಮಿ ಕಂಡಕ್ಟರ್ ಮಾಡೋಕ್ಕಾಗಲ್ಲ. ಈಗ ಜರ್ನಲಿಸಮ್ ಮಾಡ್ತಿರೋ ಜರ್ನಲಿಸ್ಟ್ಗಳು ಅವರು ಚಿಪ್ಪು ಮತ್ತು ಸೆಮಿ ಕಂಡಕ್ಟರ್ ಮಾಡೋಕ್ಕಾಗತ್ತೆ? ಅವ್ರು ಅದೇ ಕೆಲಸ ಮಾಡಬೇಕು ಅಲ್ವಾ? ವೈದ್ಯರು, ನರ್ಸ್ಗಳು ಅವ್ರು ಸೆಮಿ ಕಂಡಕ್ಟರ್ ಮಾಡೋಕ್ಕೆ ಚಿಪ್ ಮಾಡೋಕ್ಕೆ ಹೋಗೋಕ್ಕಾಗತ್ತಾ? ಅವ್ರ ಕೆಲಸನೇ ಅವ್ರು ಮಾಡಬೇಕಲ್ವಾ? ಅವ್ರ ಹತ್ರ ಇರೋ ಸ್ಕಿಲ್ ಅದೇ ಅಲ್ವಾ? ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಬೇಕು. ನೀವು ಈ ಸೆಮಿ ಕಂಡಕ್ಟರು ಚಿಪ್ ಮೇಕಿಂಗಿಗೆ ಸಂಬಂಧಪಟ್ಟಂಥ, ಮತ್ತು ನಮ್ಮಲ್ಲಿ ಒಂದು ಇಂಜಿನ್ ಮಾಡೋಕ್ಕಾಗಿಲ್ಲ, ಫೈಟರ್ ಜೆಟ್ನ ಇಂಜಿನ್, ಪದೇ ಹೇಳ್ತಿರ್ತೀವಿ ಇದನ್ನು. ಇಷ್ಟು ದೊಡ್ಡ ದೇಶಕ್ಕೆ ದೊಡ್ಡ ಅವಮಾನ ಇದು. ಫೈಟರ್ ಜೆಟ್ನ ಇಂಜಿನ್ ಮಾಡೋಕ್ಕಾಗಿಲ್ಲ ಅಂದರೆ ಏರೋನಾಟಿಕಲ್ ಇಂಜಿನಿಯರಿಂಗು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಕ್ವಾಂಟಮ್ ಫಿಸಿಕ್ಸು, ಇದರಲ್ಲೆಲ್ಲ ನೀವು ಆ ಕ್ಷೇತ್ರದಲ್ಲಿರೋ ಹ್ಯೂಮನ್ ರಿಸೋರ್ಸ್ ಮೇಲೆ ಇನ್ನಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡಿ, ಅವ್ರಿಗೆ ಸಂಶೋಧನೆಗೆ ಒಂದಷ್ಟು ಹೆಲ್ಪ್ ಮಾಡಿ. ಎಲ್ಲರೂ ಬಂದಿಗೆ ಡೆಲಿವರಿ ಮಾಡೋರು ನಾವೆಲ್ಲ ಬಂದ್ಕೊಂಡು ಜರ್ನಲಿಸ್ಟ್ಗಳು ಅಥವಾ ಹಾಸ್ಪಿಟಲ್ನಲ್ಲಿರೋರು, ನರ್ಸ್ಗಳು, ಲಾಯರ್ಗಳೆಲ್ಲ ಬಂದು ಸೆಮಿ ಕಂಡಕ್ಟರ್ ಚಿಪ್ ಮಾಡೋಕ್ಕಾಗತ್ತೇನ್ರಿ ಪಿಯೂಷ್ ಗೋಯಲ್ ಅವರೇ? ಆ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಪರಿಣತರು ಯಾರು ಇರ್ತಾರೆ, ಅದನ್ನೇನು ಓದಿರ್ತಾರೆ, ಅವ್ರನ್ನ ನೀವು ಟ್ರೈನ್ ಮಾಡಿಬಿಟ್ಟು ಅವ್ರ ಹತ್ರ ಜಾಸ್ತಿ ಔಟ್ಪುಟ್ ತೆಗಿಲಿಕ್ಕೆ ನೀವು ಹೆಲ್ಪ್ ಮಾಡಬೇಕಲ್ವಾ? ನೀವು ಹೋಗ್ಕೊಂಡು ಸ್ಟಾರ್ಟಪ್ಪಲ್ಲಿ ಕೂತ್ಕೊಂಡು, ಮಹಾಕುಂಭದಲ್ಲಿ ಕೂತ್ಕೊಂಡು, ಪಾಪ ಅಲ್ಲಿ ಬಂದಿರೋರಿಗೆಲ್ಲರಿಗೂ ನೀವು ಒಂಥರ ಟ್ರೋಲ್ ಮಾಡೋ ಥರ, ಫ್ಯಾನ್ಸಿಯಾಗಿ ವೈರಲ್ ಆಗೋ ಥರ ಮಾತಾಡ್ಬಿಟ್ಟ ತಕ್ಷಣ ವೈರಲ್ ಆಗ್ಬೋದು, ಏನು ರಿಸಲ್ಟ್ ಏನು ಸಿಗುತ್ತೆ? ನೀವು ಬ್ಲೇಮನ್ನು ಸ್ಯಾಲ್ರಿ ಜಾಸ್ತಿ ಮಾಡ್ತಿಲ್ಲ ಅಂತ ಖಾಸಗಿ ಕಂಪನಿಗಳ ಮೇಲೆ ಹಾಕಿಬಿಡ್ಬೋದು, ಜನರ ಆದಾಯ ಜಾಸ್ತಿ ಆಗ್ತಿಲ್ಲ ಅಂತ. ದೇಶದಲ್ಲಿ ChatGPT ಥರ, DeepSeek ಥರ AI ಏನು ರೆಡಿ ಆಗ್ತಾ ಇಲ್ಲ, ಚಿಪ್ ಆಗ್ತಿಲ್ಲ ಅಂತ ಹೇಳಿ ಅದನ್ನು ಕೂಡ ನೀವು ಐಸ್ ಕ್ರೀಮ್ ಮಾಡ್ತಾ ಕೂತ್ಕೊಂಡಿದ್ದೀರಾ, ಬಿಸ್ಕೆಟ್ ಮಾಡ್ತಾ ಕೂತಿದ್ದೀರಾ ಅಂತ ಅವ್ರ ಮೇಲೆ ಹಾಕ್ಬೋದು. ಬಟ್ ಸೊಲ್ಯೂಷನ್ ಸಿಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.